ನಮ್ಮಮ್ಮ ಸಿಟ್ಟು ಮಾಡ್ಕೊಂಡಿದ್ದು ನಿಜ. ಹೇಳಿದ್ದಾರೆ, ನೀನು ಅಷ್ಟಿದ್ರೆ ನೀನು ಅಲ್ಲೇ ಹೋಗು, ಬೆಂಗಳೂರಿಗೆ ಹೋಗು, ನೀನು ಬರಬೇಡ, ಮನೆಗೆ ಬರಬೇಡ, ಈ ಥರ ಹೇಳಿದ್ದುಂಟು. ನಾನು ಅಷ್ಟು ಟೆನ್ಷನಲ್ಲಿ ಫುಲ್ ಹತ್ತು. ಯಾಕಂದರೆ ಕೋಆರ್ಡಿನೇಟರು ಸಪೋರ್ಟ್ ಮಾಡ್ತಾ ಇಲ್ಲ, ಈ ಕಡೆ ಇವ್ರು ಡೈರೆಕ್ಟರ್ನವರು ಇದು ಮಾಡ್ತಾ ಇಲ್ಲ, ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ನಮ್ಮನ್ನು. ನನಗೆ ಬೇರೆ ಯಾರು ಇದರಿಂದಲೂ ಸಪೋರ್ಟ್ ಇಲ್ಲದೆ ಇರೋ ಆವಾಗ ನಾನು ಈ ಥರ ಡೈರೆಕ್ಟ್ರಿಗೆ ಮೆಸೇಜ್ ಮಾಡಿದ್ದೇನೆ. ಡೈರೆಕ್ಟರ್ ವೈಫಿಗೆ ಮಾಡಿದ್ದೇನೆ, ಮ್ಯಾನೇಜರ್ಗೂ ಮಾಡಿದ್ದೇನೆ. ಅವರು ಅಷ್ಟು ಧೈರ್ಯ ಇದ್ರೆ ಅದನ್ನೆಲ್ಲ ತೆಗಿಲಿ. ಅವ್ರು ಬಂದು, ನಾನು ಹೇಳ್ತಾ ಇರೋದು, ಅವ್ರು ಇವಾಗ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ ಗೊತ್ತಾ, ಬ್ಲೇಮ್ ಮಾಡ್ತಾ ಇದ್ದಾರೆ. ಅವ್ರು ಅಷ್ಟು ಧೈರ್ಯ ಇದ್ರೆ ನನ್ನ ಇದ್ರದ್ದೆಲ್ಲ ತೆಗಿಲಿ. ಯಾಕಂದ್ರೆ ಐ ಆಮ್ ಸೋ ಸಾರಿ, ನಂಗೆ ಅದನ್ನ ಪ್ರೂಫ್ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಂದು ಹಳೆ ಮೊಬೈಲ್ ಇತ್ತು, ಇದೇ ಮೊಬೈಲ್ ಯೂಸ್ ಮಾಡ್ತಿದ್ದದ್ದು ನಾನು. ಈ ಮೊಬೈಲಲ್ಲಿ ನನ್ನ ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್ ಇದು ಪ್ರತಿಯೊಂದು ಇತ್ತು, ಚಾಟ್ ಮಾಡಿರೋದು. ಯಾಕಂತಂದ್ರೆ ಒಂದಲ್ಲ ಒಂದು ದಿನ ಯೂಸ್ ಆಗ್ತದೆ ಅಂತೇಳಿ ನಾನೆಲ್ಲ ಇಟ್ಕೊಂಡಿದ್ದೆ. ನನ್ನ ಮೊಬೈಲ್ ಇದ್ದು ಡಿಸ್ಪ್ಲೇ ಹೋಯ್ತಾ ಇತ್ತು ಇದ್ರದ್ದು. ಇವಾಗ ಸೈಡಲ್ಲಿ ಒಂದು ಲೈನ್ ಕಾಣಿಸ್ಬೋದೇನೋ, ಫುಲ್ ಡಿಸ್ಪ್ಲೇ ಹೋಗಿರೋದ್ರಿಂದ ಅದು ಫುಲ್ ಹೋಗಿದೆ, ಅದು ಎಂತ ಸಹ ಇಲ್ಲ, ಫುಲ್ ಹೋಗಿತ್ತು. ಅದಾದ್ಮೇಲೆ ನಾನು ಹೊಸ ಮೊಬೈಲ್ ತಗೊಂಡೆ. ಇದು ನನ್ನ ಅಮ್ಮಂಗೆ ಈಗ ರಿಪೇರಿ ಸರಿ ಮಾಡಿಸಿ ನನ್ನ ಅಮ್ಮಂಗೆ ಕೊಟ್ಟಿದ್ದೇನೆ ಇದು ಫೋನು. ಬಟ್ ಅದು ಚಾಟಿಂಗ್ ಏನಿತ್ತು ಅದೆಲ್ಲ ಹೋಗಿದೆ. ಅಗೇನ್ ನಾನು ಮೊಬೈಲಲ್ಲಿ ನಾನು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಪ್ ಅದನ್ನು ಬ್ಯಾಕಪ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಬಟ್ ಕೆಲವು ಕಾಲ್ ರೆಕಾರ್ಡ್ಸ್ ಇತ್ತು, ಬಿಕಾಸ್ ನಾನು ಬೇರೆಯವರಿಗೆ ಶೇರ್ ಮಾಡಿರೋದ್ರಿಂದ ಕೆಲವು ಕಾಲ್ ರೆಕಾರ್ಡ್ಸ್ ಇತ್ತು ನನ್ನ ಹತ್ರ.